ವೆಲ್ಕಮ್ ಬ್ಯಾಕ್ ಟು ಕಾಯಕ ಆನ್ಲೈನ್ ಸರ್ವಿಸ್ ಕೋಲಾರ ಕಡೆಯಿಂದ ಈ ಒಂದು ಸೆಷನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು PGCETಗೆ ಅಂದರೆ MCA MBA MTech ಅವ್ರಿಗೆ 2026ಗೆ ಅಪ್ಲಿಕೇಶನ್ಸ್ನ ಕಾಲ್ಫರ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ಸ್ನ ಡೇಟ್ಸ್ನ ನೋಡ್ತಾ ಹೋಗೋಣ. ಯಾರ್ಯಾರು MBA MCA MTech ಮಾಡಬೇಕು ಅಂದ್ಕೊಂಡಿರೋರು KEA ಕಡೆಯಿಂದ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದೇನಾಗಿರುತ್ತೆ ಅಂದರೆ 23/3/2026 ಅಂದರೆ ನಿನ್ನೆನಿಂದ ಸ್ಟಾರ್ಟ್ ಆಗಿದೆ. ಎಂಡಿಂಗ್ ಡೇಟ್ ಬಂದು 8/4/2026 ಅಂದರೆ ಏಪ್ರಿಲ್ 8ನೇ ತಾರೀಕುವರೆಗೂ ಇರುತ್ತೆ. ಫೀಸ್ದು ಲಾಸ್ಟ್ ಪೇಮೆಂಟ್ ಬಂದೇನಾಗಿರುತ್ತೆ ಅಂದರೆ 10 ಏಪ್ರಿಲ್ 2026ವರೆಗೂ ಇರುತ್ತೆ. ಅಂದರೆ ನೈಟ್ 12 ಗಂಟೆವರೆಗೂ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕೋರು MBA MCAಗೆ ಈ ಡೇಟ್ಸ್ನ ನೋಡ್ಕೊತಾ ಹೋಗಿ. ಈ ಡೇಟ್ಸು ಫ್ಯೂಚರಲ್ಲಿ ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ಆಗದೇ ಇರ್ಬೋದು, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಯಾರ್ಯಾರು ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ರೋ ಅವರು. ಏನಂದರೆ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಮೇ ಬಿ ಚೇಂಜಸ್ ಆಗ್ಬೋದು, ಚೇಂಜಸ್ ಆಗದೇ ಇರ್ಬೋದು. ಬಟ್ ಅವರ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೋ ಅದ್ರ ಬೇಸಿಸ್ ನೋಡ್ತಾ ಹೋಗೋದಾದರೆ ME MTech ಅವ್ರಿಗೆ ಏನಾಗಿರುತ್ತೆ ಅಂದರೆ 23/5/2026 ಮಧ್ಯಾಹ್ನ 2:30 4:00ವರೆಗೂ ಎಕ್ಸಾಮ್ ಇರುತ್ತೆ. ಅದು 100 ಮಾರ್ಕ್ಸ್ ಬೇಸಿಸ್ ಇರುತ್ತೆ. ಅದೇನಾಗಿರುತ್ತೆ ಅಂದರೆ ಎಲ್ಲ ಬಂದು ಆಬ್ಜೆಕ್ಟಿವ್ ಟೈಪೇ ಇರುತ್ತೆ, ಅಂದರೆ OMR ಟಿಕಿಂಗ್ ಟೈಪೇ ಬಂದಿರುತ್ತೆ. MCA ಅವ್ರಿಗೆ ಬಂದವಾಗ ಏನಾಗಿರುತ್ತೆ ಅಂದರೆ 24/5/2026 ಬೆಳಿಗ್ಗೆ 10:30 12:00ವರೆಗೂ ಇರುತ್ತೆ. ಅಂದರೆ MCA ಅವ್ರಿಗೆ. MBA ಅವ್ರಿಗೆ ಬಂದಾಗ ಏನಾಗುತ್ತೆ 2:30 4:00ವರೆಗೂ ಇರುತ್ತೆ. ಸೇಮ್ ಎಲ್ಲರಿಗೂ ಮಲ್ಟಿಪಲ್ ಚಾಯ್ಸೇ ಇರುತ್ತೆ. ಅಪ್ಲಿಕೇಶನ್ ಆಗಬೇಕಾದ್ರೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಬಂದಿರುತ್ತೆ ನೋಡಿರಿ. ಫಸ್ಟ್ ಮಂತ್ ಅಂದವಾಗ ಏನಾಗಿರುತ್ತೆ, ಇಲ್ಲಿ ಅಪ್ಲಿಕೇಶನ್ ಆಗಬೇಕಾದ್ರೆ ನಾವೇನೇನು ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೋಬೇಕು ಅಂತ ಬಂದಿದ್ದವಾಗಾದರೆ SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ರಿಸರ್ವೇಷನ್ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರ್ದನ ಇದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಹೈದರಾಬಾದ್ ಕರ್ನಾಟಕ ಆದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ ಇರುತ್ತೆ. ಕರ್ನಾಟಕದಲ್ಲಿ ಓದಿರೋ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಒಂದು ವೇಳೆ ಡಿಗ್ರಿ ಏನಾರ ಕಂಪ್ಲೀಟ್ ಆಗಿದ್ದರೆ ಕಂಪ್ಲೀಷನ್ ಸರ್ಟಿಫಿಕೇಟ್, ಅದು PDC ಆಗಿರ್ಬೋದು, ಕಾನ್ವೊಕೇಶನ್ ಆಗಿರ್ಬೋದು, ಯಾವುದನ್ನ ಆಗಿರುತ್ತೆ. ಲೇಟೆಸ್ಟ್ ಒಂದು ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಮತ್ತೇನಾಗುತ್ತೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಫಾರ್ ದ ಚಾನಲ್.